ದಲಿತರ ಹಣ 25,000 ಕೋಟಿಯನ್ನು ನುಂಗಿದ್ದೀರಿ, 52,000 ಕೋಟಿಯನ್ನು ಕೂಡ ಬಡ್ಜೆಟ್ನಲ್ಲಿ ಇಟ್ಟಿದ್ದೀರಿ. ಇದೆಲ್ಲದರ ಜೊತೆಗೆ ಈಗ ಅಪಾದನೆ ಇರತಕ್ಕಂಥದ್ದು 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು? ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ. ಇದರ ಜೊತೆಗೆ ಸಂಪೂರ್ಣವಾಗಿ ಲೂಟಿ ನಡೀತಾ ಇದೆ. ಇನ್ನು ಎಲ್ಲಕ್ಕಿಂತ ಮಿಗಿಲಾದ ಇನ್ನೊಂದು ಪ್ರಶ್ನೆ, ಅದು ಯಕ್ಷ ಪ್ರಶ್ನೆ. ಈಗ ಆ ಕಡೆಯಿಂದ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು ಹೇಳಿದ್ರು, ನಿಮ್ಮ ಇತಿಮಿತಿಯನ್ನ ನೀವು ನೋಡ್ಕೊಂಡು ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು. ಈಗ ಗ್ಯಾರಂಟಿಗಳು ಜನರಿಗೆ ಸೇರ್ತಾ ಇಲ್ಲ ಅನ್ನೋದನ್ನು ಅವರು ಹೇಳಿದ್ರು. ಈಗ ಮೊನ್ನೆ ಶಶಿ ತರೂರ್ ಅವರು ಬಂದು ಒಂದೇ ಮಾತು ಹೇಳಿದ್ರು, ಈ ಅಕ್ಕಿ ಕೊಡೋ ಯೋಜನೆ ಇದೆಯಲ್ಲ, ಇದು ಜನರನ್ನ ಸೋಂಬೇರಿಗಳು ಮಾಡ್ತಕ್ಕಂಥದ್ದು, ಇದು ಕೊಡಬಾರ್ದಾಗಿತ್ತು ಅಂತ ಹೇಳಿದ್ರು. ಅಂದಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ, ನೀವೇ ಕೊಡ್ತಕ್ಕಂಥ ಗ್ಯಾರಂಟಿಗಳಿಗೆ ನಿಮ್ಮ ನಾಯಕರದೇ ಸಹಮತ ಇಲ್ಲ ಅಂತಂದ ಮೇಲೆ ನಿಮ್ಮದು ಎಂಥ ಗ್ಯಾರಂಟಿ ಇದು? ಇದು ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಈ ಎಲ್ಲ ಕಾರಣದಿಂದ ಅಲ್ಲಿಗೆ ನೀವು ಕೊಡೋ ಗ್ಯಾರಂಟಿಗಳೇ ನಿಮ್ಮ ಪಕ್ಷದ ಮುಖಂಡರಿಗೆ ಪ್ರಶ್ನಾರ್ಥಕವಾಗಿದೆ.